ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಈ ಸ್ತೋತ್ರವನ್ನ ಯಾವತ್ತಾದ್ರೂ ಕೇಳಿದೀವಾ? ಇಲ್ಲಿ ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಅಂತ ಯಕಾರ ಕೇಳ್ತಿದೆ. ಹಾಗೆ ಶಿವಾಯ ನಮಃ, ಗೋವಿಂದಾಯ ನಮಃ ಅಂತ ನಾವ್ ಯಾಕೆ ಗೋವಿಂದಾಯ ಅಂತಾನೆ ಹೇಳ್ಬೇಕು, ನಮಃ ಅಂತ ಹೇಳ್ಬೇಕಿದ್ರೆ ಕೃಷ್ಣಾಯ ಅಂತಾನೆ ಯಾಕೆ ಹೇಳ್ಬೇಕು ಅಂತಂದ್ರೆ, ಸಂಸ್ಕೃತದಲ್ಲಿ ಒಂದು ಮೆಟಾ ರೂಲ್ ಇದೆ. ನಮಸ್ವಸ್ತಿ ಸ್ವಾಹ ಸ್ವಧಾಲಂ ವಷಡ್ಯೋಗಾಚ್ಚ ಅಂತ. ನಮಃ, ಸ್ವಸ್ತಿ, ಸ್ವಾಹ ಇನ್ನು ಮುಂತಾದ ಶಬ್ದಗಳ ಪ್ರಯೋಗದಲ್ಲಿ ಚತುರ್ಥಿ ವಿಭಕ್ತಿಯನ್ನ ಬಳಸಬೇಕು ಅಂತ. ಹಾಗಾಗಿ ಶಿವಾಯ ನಮಃ ಅಂತ ಹೇಳ್ತೀವಿ. ದೇವ್ಯೈ ನಮಃ, ದುರ್ಗಾಯೈ ನಮಃ, ವಿಷ್ಣವೇ ನಮಃ ಅಂತಾನು ನಾವ್ ಹೇಳ್ತೀವಲ್ವಾ. ಇಲ್ಲಿ ನಮಃ ಅಂತಾನು ಹೇಳ್ತಿದೀವಿ, ಆದ್ರೆ ಯಕಾರ ಕೇಳ್ತಿಲ್ವಲ್ಲ. ದುರ್ಗಾ ಯೈ ಅಂತ ಕೇಳ್ತಿದೆ, ವಿಷ್ಣವೇ ಏಕಾರ ಕೇಳ್ತಿದೆ ಕೊನೆಯಲ್ಲಿ. ಯಾಕೆ ಹೇಗಿರ್ಬೋದು ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ.